ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿಯ ರಜತ ಸಂಭ್ರಮ ಕಲ್ಯಾಣ ಸಿರಿ ಮಾಧ್ಯಮ ಲೋಕದಲ್ಲಿ ವಿನೂತನ ಕಾರ್ಯಕ್ರಮವನ್ನು AICC ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉದ್ಘಾಟಿಸಿದರು. ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿಯ ರಜತ ಸಂಭ್ರಮ ಕಲ್ಯಾಣ ಸಿರಿ ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿ 25 ಮಾಧ್ಯಮ ಲೋಕದಲ್ಲಿ ವಿನೂತನ ಕಾರ್ಯಕ್ರಮವು ದಿನಾಂಕ 13 ಮತ್ತು 14 ಜೂನ್ 2025ರಂದು ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಖಮಿತ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇದರ ಉದ್ಘಾಟನಾ ಸಮಾರಂಭ ಇಂದು ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ಈ ಸಮಾರಂಭದ ಉದ್ಘಾಟಕರಾಗಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಹಾಗೂ AICC ನವದೆಹಲಿಯ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಭೀಮಣ್ಣ ಖಂಡ್ರೆ, ವೈದ್ಯಕೀಯ ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ರಾಜ್ಯ ಯೋಜನಾ ಆಯೋಗ ಬೆಂಗಳೂರಿನ ಉಪಾಧ್ಯಕ್ಷರು ಹಾಗೂ ಆಳಂದ ಮತಕ್ಷೇತ್ರದ ಶಾಸಕರಾದ BR ಪಾಟೀಲ್ ಆಗಮಿಸಿದ್ದರು. ಸಾನ್ನಿಧ್ಯವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಕಲಬುರಗಿಯ ಚೇರ್ಪರ್ಸನ್ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಣಿ S ಅಪ್ಪ ವಹಿಸಿದ್ದರು. ಅಧ್ಯಕ್ಷತೆಯನ್ನು ಲೋಕ ಶಿಕ್ಷಣ ಟ್ರಸ್ಟ್ ಬೆಂಗಳೂರಿನ ಅಧ್ಯಕ್ಷರು ಹಾಗೂ ಖ್ಯಾತ ನ್ಯಾಯವಾದಿಗಳಾದ ಅಶೋಕ್ ಹಾರನಹಳ್ಳಿ ವಹಿಸಿದ್ದರು. ಧರ್ಮದರ್ಶಿಗಳಾಗಿ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ UB ವೆಂಕಟೇಶ್, ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರ್ಜಗಿ, ಖ್ಯಾತ ಉದ್ದಿಮೆದಾರರಾದ ಕೇಶವ್ ದೇಸಾಯಿ, ಮಾಜಿ ಶಾಸಕರಾದ DR ಪಾಟೀಲ್ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ವಿಧಾನ ಪರಿಷತ್ತಿನ ಸದಸ್ಯರುಗಳಾದ ತಿಪ್ಪಣ್ಣಪ್ಪ ಕಮಕ್ನೂರ್, ಜಗದೇವ್ ಗುತ್ತೇದಾರ್ ಕಾಳಗಿ ಆಗಮಿಸಿದ್ದರು. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಈ ರಾಜ್ಯದ ಎಲ್ಲ ಆಗುಹೋಗುಗಳಿಗೆ ಸಾಕ್ಷಿ ಪ್ರಜ್ಞೆ ಆಗಿದೆ ಅಂದರೆ ತಪ್ಪಾಗಲ್ಲ. ಇದಕ್ಕೆಲ್ಲ ಕಾರಣ ನಿಮ್ಮ ಒಂದು ಅಭಿಮಾನ, ಆಶೀರ್ವಾದ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸಂಯುಕ್ತ ಕರ್ನಾಟಕ ಕಲಬುರಗಿ ಆವೃತ್ತಿಯ ರಜತ ಮಹೋತ್ಸವದ ಈ ಸಂದರ್ಭದಲ್ಲಿ ಅನುಭವದ ಜ್ಞಾನವನ್ನು ಒದಗಿಸುವ ಮೂಲಕ ಆರೋಗ್ಯಕರ ಸಮಾಜದ ವೃದ್ಧಿಯಾಗುತ್ತಿರುವುದು ಹೆಮ್ಮೆಯ ವಿಚಾರ. 25 ವರ್ಷಗಳ ಹಿಂದೆ ಹುಬ್ಬಳ್ಳಿ ಕಾರ್ಯಾಲಯದಿಂದ ಪತ್ರಿಕೆ ಮುದ್ರಣಗೊಂಡು ಕಲಬುರಗಿ, ರಾಯಚೂರು, ಬೀದರ್, ಯಾದಗಿರಿ, ಕೊಪ್ಪಳ ಜಿಲ್ಲೆಗಳಿಗೆ ಪೂರೈಕೆಯಾಗುತ್ತಿತ್ತು. ಸಂಯುಕ್ತ ಕರ್ನಾಟಕ ಈಗ ಕಲಬುರಗಿಯಿಂದಲೇ ಮುದ್ರಣಗೊಂಡು ಪ್ರಕಟವಾಗುತ್ತಿರುವುದರಲ್ಲಿ ಓದುಗರ ವಿಶ್ವಾಸವೇ ಫಲ. 25 ವರ್ಷಗಳ ಹಿಂದೆ SM ಕೃಷ್ಣ ಅವರು ಮುಖ್ಯಮಂತ್ರಿಗಳಿದ್ದಾಗ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು ನಮಗೆ ಇಲ್ಲಿ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ 3 ಶೆಡ್ಗಳನ್ನ ಕೊಡಿಸಿ, ಆದಮೇಲೆ ನಮ್ಮ ಶ್ಯಾಮರಾವ್ ಇದ್ರು ಅವಾಗ, ನೀವು ಇಲ್ಲಿ ಸಂಯುಕ್ತ ಕರ್ನಾಟಕ ಪತ್ರಿಕೆ ತೆಗಿಬೇಕು ಅಂತ ಕೇಳ್ಕೊಂಡಾಗ ಉದಾರವಾಗಿ ನಮ್ಗೆ ಆ ಕಾಲದಲ್ಲೇ 25 ವರ್ಷದಿಂದ ಸಹಾಯ ಮಾಡಿದ್ದನ್ನು ನಾನು ಇವತ್ತು ನೆನೆಸ್ಕೊಳ್ತಾ ಇದ್ದೀನಿ. ಅದು ಶತಮಾನಗಳ ಕಾಲ ವೃತ್ತಪತ್ರಿಕೆ ಮಾತ್ರ ಅಲ್ಲ, ಈ ಶತಮಾನದಲ್ಲಿ ನಡೆದಂತಹ ವಿಶೇಷ ಘಟನೆಗಳಿಗೆ, ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ಆದಂಥ ಘಟನೆಗಳಿಗೆ ಒಂದು ಸಾಕ್ಷಿಯಾಗಿರುವಂಥ, ಒಂದು ಚಾರಿತ್ರಿಕ ದಾಖಲೆ ಆಗಿರುವಂಥ ಪತ್ರಿಕೆ ಅದು. ಒಂದು ಕಾಲ ಇತ್ತು, ನೆನಪಿದೆ ನನಗೆ, ಪೇಪರ್ ಅಂದರೆ ಸಂಯುಕ್ತ ಕರ್ನಾಟಕ ಒಂದೇ ಅವಾಗ. ಆ ಥರದ ಪತ್ರಿಕೆ ಮುಖ್ಯಮಂತ್ರಿಗಳು ಹೇಳಿದ್ರಂತೆ, ನಿನ್ನೆ ಸುದ್ದಿ ಬಂತ ಪೇಪರಲ್ಲಿ ಏನಕ್ಕೆ ಹೇಳಿದ್ರಂತೆ, ಬಂತು ಅಂತ. ಪೇಪರಲ್ಲಿ ಹೇಳ್ಬೇಡಪ್ಪ, ಸಂಯುಕ್ತ ಕರ್ನಾಟಕದಲ್ಲಿ ಬಂತ ಹೇಳುವುದು. ಅಷ್ಟರ ಮಟ್ಟಿಗೆ ವಿಶ್ವಾಸಾರ್ಹತೆ ಪಡ್ಕೊಂಡಂಥ ಪತ್ರಿಕೆ ಸಂಯುಕ್ತ ಕರ್ನಾಟಕ ಪತ್ರಿಕೆ. ಈ ಒಂದು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ಹೆಚ್ಚು ಪ್ರಸಾರ ಆಗಲಿ ಅನ್ನೋ ದೃಷ್ಟಿಯಿಂದ 25 ವರ್ಷಗಳ ಹಿಂದೆ ಇಲ್ಲಿ ಪ್ರಸಾರ ಶುರುವಾಯಿತು, ಪತ್ರಿಕೆ ಪ್ರಕಟ ಆಗೋಕ್ಕೆ ಶುರುವಾಯಿತು. ಆಗ ಸಾಕ್ಷಿಯಾಗಿದ್ದಂಥವರು ನಮ್ಮೆಲ್ಲರಿಗೂ ಹಿರಿಯರಾದಂಥ, ಸರ್ವಮಾನ್ಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದಕ್ಕೆ ಸಾಕ್ಷಿಯಾಗಿದ್ದವರು. ನನಗೆ ಸಂತೋಷ ಏನು ಅಂದರೆ ಅವರು ರಜತೋತ್ಸವ ಸಂದರ್ಭದಲ್ಲಿ ಕೂಡ ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಅದು ನಮ್ಮ ಭಾಗ್ಯ. ನಾನು ಸ್ವಲ್ಪ ಹಸುಬುರುಕ ಭಗವಂತನ ಕೇಳ್ಕೊಳ್ಳೋದು,
ಈ ಪತ್ರಿಕೆಯ ಸ್ವರ್ಣ ಮಹೋತ್ಸವ ಕೂಡ ಅವರು ಸಾಕ್ಷಿಯಾಗಲಿ ಅನ್ನೋ ಭಾವನೆ ನನಗಿದೆ. ಪತ್ರಿಕೆ ಅನ್ನೋದು, ವೃತ್ತಪತ್ರಿಕೆ ಅನ್ನುವಂಥದ್ದು ಬರೀ ಸುದ್ದಿ ಹಂಚುವಂಥ ಕಾಗದ ಅಲ್ಲ. ಅದು 3 ಕೆಲಸವನ್ನು ಮಾಡುತ್ತೆ. ಮೊದಲನೇದು ಮನೋರಂಜನೆ. ಕೆಲವು ಕಾಲಮ್ ಇರ್ತದೆ ಮನೋರಂಜನೆಗಾಗಿ ಇರ್ತದೆ. ಸಿನಿಮಾ ಇರ್ಬೋದು, ಮತ್ತೊಂದು ವಿಷಯ ಇರ್ಬೋದು, ತಮಾಷೆ ಘಟನೆಗಳಿರ್ಬೋದು, ತಮಾಷೆ ಅಂಕಣಗಳಿರ್ಬೋದು, ಮನೋರಂಜನೆ ಕೊಡುವಂಥದ್ದು. ಅದು ಮೊದಲನೇ ಹಂತ. ಎರಡನೇ ಹಂತ ಜೀವನ ದರ್ಶನ ಅಂತ. ಮನುಷ್ಯ ಸ್ವಭಾವದ ಏರು ಮೇಲಾಟಗಳನ್ನು ಚೆನ್ನಾಗಿ ಘಟನೆಗಳ ಮೂಲಕ ದಾಖಲಿಸೋದಿದೆಯಲ್ಲ. ಪ್ರಪಂಚದಲ್ಲಿ ಹೀಗಾಯಿತು ಅಂತ ಹೇಳೋದು, ಆ ದೇಶದಲ್ಲಿ ಹೀಗಾಯಿತು, ನಮ್ಮ ಊರಲ್ಲಿ ಹೀಗಾಯಿತು ಅಂತ ಹೇಳಿ ಹೇಳಿ ಜನರ ಹೃದಯವನ್ನು ತಟ್ಟುವಂಥ ಕೆಲಸ ಜೀವನ ದರ್ಶನದ ಕೆಲಸ. ನನಗೆ ಗೊತ್ತಿದೆ, ಎಷ್ಟೋ ಅಂಕಣಗಳನ್ನು ಓದಿ ಜೀವನವನ್ನು ಬದಲಾಯಿಸಿಕೊಂಡವರಿದ್ದಾರೆ ಕೆಲವು. ಇನ್ನು ಮೂರನೇದು, ಈ ಮೊದಲನೇದು 2 ಇದ್ದರೆ ಸಾಧಾರಣ ಪತ್ರಿಕೆ ಆಗುತ್ತೆ. ಮೂರನೇದು ನನಗೆ ಭಾಳ ಮುಖ್ಯವಾಗಿರೋದು ಅದು ಜೀವೋತ್ಕರ್ಷ ಅಂತ. ನನ್ನ ಜೀವದ ಉತ್ಕರ್ಷಕ್ಕೆ ಏನಾದರೂ ಸಿಗತ್ತೆ ಅದರೊಳಗೆ, ಅದನ್ನು ಓದಿದಾಗ ಹೌದಲ್ಲ, ನಾನು ಹೀಗೆ ಬದುಕಬೇಕಲ್ಲ, ನನಗೂ ಈ ಮಾರ್ಗದರ್ಶಿ ಆಯ್ತಲ್ಲ ಇದು ಅಂತ ಹೇಳಿ ನನ್ನ ಜೀವನವನ್ನು ಒಳ್ಳೆಯ ಪಥಕ್ಕೆ ತಿರುಗಿಸುವಂತಹ ಕೆಲವು ಘಟನೆಗಳನ್ನು ಬರೆಯೋದಿದೆಯಲ್ಲ, ಅದು ಜೀವೋತ್ಕರ್ಷ ಅಂತ ಕರಿತೇವೆ. ಹಾಗೆ ಮನೋರಂಜನೆ, ಜೀವನ ದರ್ಶನ ಹಾಗೂ ಜೀವೋತ್ಕರ್ಷ ಮೂರನ್ನು ಮಾಡುವಂಥ ಪತ್ರಿಕೆ ಶ್ರೇಷ್ಠ ಪತ್ರಿಕೆ ಆಗಿರುತ್ತದೆ. ಭಾಳ ವರ್ಷ ಬದುಕುತ್ತೆ. ಇದು ಟ್ರಸ್ಟ್ ವತಿಯಿಂದ ನಡೀತಿದೆ. ಬೇರೆ ಎಲ್ಲ ಪತ್ರಿಕೆಗಳು ಅವು ಓನರ್ಶಿಪ್ ಮೇಲೆ ನಡೀತವೆ. ಅಂದರೆ ಮಾಲೀಕತ್ವವನ್ನು ಒಬ್ಬ ವ್ಯಕ್ತಿ ಅಥವಾ ಒಂದು ಕುಟುಂಬದ ಸ್ವತ್ತಾಗಿರ್ತದೆ. ಆದರೆ ಇಲ್ಲಿ ಇದು ಸಾರ್ವಜನಿಕರ ಸ್ವತ್ತು ಮತ್ತು ಟ್ರಸ್ಟ್ಗಳ ಸದಸ್ಯರು ನಡೆಸ್ತಕ್ಕಂಥ ಸಂಯುಕ್ತ ಕರ್ನಾಟಕ ಇಡೀ ದೇಶದಲ್ಲೇ ಇದು ಬಂದು ಬಹುಶಃ ಒಂದು 3 ಪತ್ರಿಕೆಗಳಿರ್ಬೋದು ಟ್ರಸ್ಟ್ನಲ್ಲಿ ನಡೀತಕ್ಕಂಥದ್ದು. ಒಂದು ಪಂಜಾಬ್ನಿಂದ ದಿಲ್ಲಿಯಿಂದ ಮಾಡತಕ್ಕಂಥ ಇಂಗ್ಲಿಷ್ ಪೇಪರ್ ಯಾವುದದು ಟ್ರಿಬ್ಯೂನ್, ಅವರು ಅದು ಟ್ರಸ್ಟ್ ನಡೆಸ್ತದೆ. ಇನ್ನು ಒಂದು ಎರಡನೇದು ನ್ಯಾಷನಲ್ ಹೆರಾಲ್ಡ್, ಇನ್ನೊಂದು ಹೀಗೆ ಇದು ಸಂಯುಕ್ತ ಕರ್ನಾಟಕ. ಹೀಗೆ 3 ಟ್ರಸ್ಟ್ಗಳು ನಡೆಸ್ತಕ್ಕಂಥದ್ದು ಈ ಪತ್ರಿಕೆಗಳು. ಅದಕ್ಕಾಗಿ ನಾವು ಭಾಳ ಹೆಮ್ಮೆಯಿಂದ ಹೇಳ್ಬೋದು, ಇಂಥ ಟ್ರಸ್ಟ್ಗಳಿಂದ ನಡೆಸ್ತಕ್ಕಂಥ ಒಂದು ಪ್ರಜಾಪ್ರಭುತ್ವದ ತತ್ವದ ಮೇಲೆ ನಡೀತಕ್ಕಂಥ ಪತ್ರಿಕೆಗಳಿಗೆ ಪ್ರೋತ್ಸಾಹ ಜನರು ಕೊಡಬೇಕು ಅಂತಕ್ಕಂಥದ್ದನ್ನು ನನ್ನ ಒಂದು ಮನವಿ. ಈ ಪತ್ರಿಕೆ ಸುಮಾರು 94 ವರ್ಷ ಇಲ್ಲಿ ಹುಟ್ಟಿ ಆಯಿತು. ಇನ್ನೊಂದು 6 ವರ್ಷ ಅದಕ್ಕೆ ಇದು ಶತಮಾನೋತ್ಸವ ಅಂತ ಹೇಳಿ ಅಥವಾ 100 ವರ್ಷ ತುಂಬಿ ಇದನ್ನು ಮುಗಿಸ್ತಾರೆ. ಬಟ್ ಏನು ಅಂಥ ದೊಡ್ಡ 200 ವರ್ಷ ಅಲ್ಲ, ನನಗಿಂತ 17 ವರ್ಷ ದೊಡ್ಡದು. 83 ಜುಲೈ ಮುಗಿತಾರೆ. ಈ ಟ್ರಸ್ಟ್ ಅನ್ನು ಆಯೋಜಿಸುವ ಕಲ್ಯಾಣ ಸಿರಿ ಕಾರ್ಯಕ್ರಮ ಕಲ್ಯಾಣ ಕರ್ನಾಟಕ ಭಾಗದ ಐತಿಹಾಸಿಕ ಮಹತ್ವ ತಿಳಿಸಿಕೊಡುವ ಕಾರ್ಯಕ್ರಮ ಎನಿಸುತ್ತಿದೆ. ಅಲ್ಲಪ್ರಭು ದೇವರು ಒಂದೆಡೆ ಹೇಳಿದ್ದಾರೆ, ಹಿಂದಡೆ ಹೆಜ್ಜೆ ನರಿಯದೆ ಮುಂದಣ ಅಡಿ ಇಡಬಾರದು ಎಂದರು. ಆ ಹಿಂದಿನ ಚರಿತ್ರೆ ಅವಶ್ಯಕತೆ ಬರೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಇಂಥ ಕಾರ್ಯಕ್ರಮಗಳು ಯುವ ಜನಾಂಗ ಕಣ್ಣು ತೆರೆಸುವವು. ಈ ಉದ್ಘಾಟನಾ ನಂತರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸಂಬಂಧಿಸಿದ ಗೋಷ್ಠಿ ಇರುವುದರಿಂದ ಇದೊಂದು ಈ ರೀತಿಯಲ್ಲಿ ರಾಷ್ಟ್ರೀಯ ಸಮ್ಮೇಳನದಂತೆ ಅನಿಸುತ್ತದೆ ಈ ಕಾರ್ಯಕ್ರಮ. ಮತ್ತೊಂದು ಕಲ್ಯಾಣ
ಭಾಗದಲ್ಲಿ ನಮಗೆ ಸಂಯುಕ್ತ ಕರ್ನಾಟಕದಲ್ಲಿ ಮುಖ್ಯವಾಗಿ ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಜೊತೆಗೆ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಇದು ನಿಮ್ಮೆಲ್ಲರ ಹೇಳಿದಂಥ ಒಂದು ಪತ್ರಿಕೆ. ನಮ್ಮ ಸಂಯುಕ್ತ ಕರ್ನಾಟಕದ ಘೋಷವಾಕ್ಯ ಅಂತ ಹೇಳಿದ್ರೆ ಕರಿಷ್ಯೆ ವಚನಂ ತವ ಅಂತ, ಅದು ಬಹಳ ಒಂದು ಸಣ್ಣ ಅಕ್ಷರದಲ್ಲಿ ಬರೆದಿರುತ್ತೆ, ನೀವು ನೋಡಿದ್ದೀರಿ ಅಲ್ವ. ಭಗವದ್ಗೀತೆಯಲ್ಲಿ ಎಲ್ಲ ಕೃಷ್ಣನ ಉಪದೇಶ ಆದಮೇಲೆ ಅರ್ಜುನ ಹೇಳ್ತಾನೆ, ಆಯಿತು ನಿನ್ನ ಮಾತಿನ ಪ್ರಕಾರ ನಾನು ನಡ್ಕೊತೀನಿ ಅಂತ ಹೇಳಿ. ಹಾಗೆ ನಮ್ಮ ಅಭಿಮಾನಿ ಓದುಗರ ಒಂದು ಯಾವ ಒಂದು ನಮ್ಮ ಮೇಲೆ ಇರ್ತಕ್ಕಂಥ ವಿಶ್ವಾಸವನ್ನು ನಾವು ಉಳಿಸ್ಕೊಂಡು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೀವಿ. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲೂ ಪ್ರಮುಖ ಕಾರ್ಯಕ್ರಮಗಳಲ್ಲೂ ಸಹ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರ ಆಶೀರ್ವಾದದಿಂದಾನೇ ನಡೆದಿದೆ ಅನ್ನೋದು ಬಹಳ ಒಂದು ವಿಶೇಷ. ಈಗ 25 ವರ್ಷದ ಹಿಂದೆ ಈ ಗುಲ್ಬರ್ಗ ಭಾಗದಲ್ಲಿ ನಮ್ಮದು ಗುಲ್ಬರ್ಗ ಆವೃತ್ತಿಯನ್ನು ಮಾಡಬೇಕಾದ್ರೆ, ಇಲ್ಲಿ ಜಾಗವನ್ನು ತೆಗೆದುಕೊಳ್ಬೇಕಾದ್ರೆ ಅದಕ್ಕೂ ಸಹ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಸಹಕಾರದಿಂದ ಕೆಲಸ ಆಯಿತು. ಅದಲ್ಲದೆ ನಾವು ಇವತ್ತಿನ ದಿನ ಹುಬ್ಬಳ್ಳಿ ಭಾಗದಲ್ಲಿ ಒಂದು KIDB ಒಂದು ಕೊಟ್ಟಂಥ ಒಂದು ಜಾಗದಲ್ಲಿ ನಮ್ಮ ಒಂದು ಹೊಸದಾಗಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಮತ್ತು ಒಂದು ಪ್ರಿಂಟಿಂಗ್ ಪ್ರೆಸ್ಸನ್ನು ಹಾಕಬೇಕು ಅನ್ನೋ ಒಂದು ಯೋಜನೆಗೆ ಇವತ್ತಿನ ಸರ್ಕಾರದವರು ಅತ್ಯಂತ ಹೆಚ್ಚಿನ ಒಂದು ನಮ್ಮ ಒಂದು ಸಂಸ್ಥೆಯ ಬಗ್ಗೆ ವಿಶ್ವಾಸದಿಂದ ಆ ಜಾಗವನ್ನು ಕೊಟ್ಟಿದ್ದಾರೆ. ಆ ಜಾಗದಿಂದಲೂ ಸಹ ನಾವು ಮುಂದಿನ ದಿನಗಳಲ್ಲಿ ಈ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಅಂತ ಅದನ್ನು ಸ್ಥಾಪನೆ ಮಾಡುವ ಒಂದು ಉದ್ದೇಶ ಇದೆ. ಅದರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸನ್ನು ಸಹ ನಾವು ಅಲ್ಲಿಗೆ ಸ್ಥಳಾಂತರಿಸ್ತಕ್ಕಂಥ ಒಂದು ಉದ್ದೇಶ ಇದೆ. ಹಾಗಾಗಿ ನಾವು ರಾಜ್ಯ ಸರ್ಕಾರದಲ್ಲಿ ಕೊಟ್ಟಿರತಕ್ಕಂಥ ಸಹಕಾರ ಮತ್ತು ಇಲ್ಲಿನ ಜನಗಳ ಒಂದು ಸಹಕಾರವನ್ನು ಅತ್ಯಂತ ಕೃತಜ್ಞತೆಯಿಂದ ನಾವು ಸ್ಮರಣೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇದೆ. ಒಂದು ಪತ್ರಿಕೆ ಬೆಳೀಬೇಕಾದ್ರೆ, ಒಂದು ಭಾಷೆ ಅಭಿವೃದ್ಧಿ ಆಗಬೇಕಾದ್ರೆ ಈ ರೀತಿಯಾದಂಥ ಪತ್ರಿಕೆಗಳು ನೀವು ಎಲ್ಲರೂ ಸಹ ಅಭಿಮಾನದಿಂದ ಆಶೀರ್ವಾದ ಮಾಡಿದ್ರು ಸಹ ಒಂದು ಭಾಷೆ ಅಭಿವೃದ್ಧಿ ಆಗುತ್ತೆ ಮತ್ತು ಪತ್ರಿಕೆ ಅಭಿವೃದ್ಧಿ ಆಗುತ್ತೆ. ಬಿಜೆಪಿ ಪಕ್ಷದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ದಿನಾಂಕ 13ನೇ ಜೂನ್ 2025 ಶುಕ್ರವಾರದಂದು ಬೆಳಿಗ್ಗೆ 11 ಗಂಟೆಗೆ ಬಿಜೆಪಿ ಪಕ್ಷದ ಜಿಲ್ಲಾ ಅಧ್ಯಕ್ಷರುಗಳಾದ ಚಂದು ಪಾಟೀಲ್, ಅಶೋಕ್ ಬಗಲಿ, ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಅಮರನಾಥ್ ಪಾಟೀಲ್ ಹಾಗೂ ಅವಣ್ಣ ಮ್ಯಾಕೇರಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದರು. ಸರ್ಕಾರ ಇದ್ರೆ ಯಾವ 70 ವರ್ಷ 500 ವರ್ಷದ ಉದಾಹರಣೆಗಳನ್ನು ನಾನು ಹೇಳಿದೆ. ವಿಶ್ವನಾಥ್ ಕಾರಿಡಾರ್ ಇರ್ಬೋದು, ಸೋಮನಾಥ್ ಮಂದಿರ ಜೀರ್ಣೋದ್ಧಾರ ಇರ್ಬೋದು, ಈ ಥರ ಇಂಥದ್ದು ನುಡಿದಂಥ ಪ್ರಣಾಳಿಕೆಯಲ್ಲಿ ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಿದಂಥದ್ದು ಈ ಕಳೆದ 11 ವರ್ಷದಲ್ಲಿ. ಇವತ್ತು ನಮ್ಮ ಹಿರಿಯರು ಬಡವರ ಕಲ್ಯಾಣಕ್ಕಾಗಿ ಸಮಾಜದ ಕಟ್ಟ ಕಡೆ ಮನುಷ್ಯನು ಕೂಡ ಯೋಜನೆ ಸಿಗಬೇಕು, ಅಂತ್ಯೋದಯ ಸ್ಕೀಮ್ ಅನ್ನೋಂಥ ಪಂಡಿತ್ ದೀನ್ ದಯಾಳ್ ಇವು ಒಂದೆರಡು ಉದಾಹರಣೆ ಕೊಡ್ತಾ ಇದ್ದೀನಿ. ಸಿಗಬೇಕಂದಾಗ ಮಾನ್ಯ ಮೋದಿಜಿಯವರು ಕಳೆದ 4-5 ವರ್ಷದಿಂದ ಕೋವಿಡ್ ಸಂದರ್ಭದಿಂದ ಹಿಡ್ಕೊಂಡು ಈ ದೇಶದ 81 ಬಡ ಕುಟುಂಬಗಳಿಗೆ ಪ್ರತಿ ತಿಂಗಳಿಗೆ ರೇಷನ್ ಕೊಡೋಂಥ ವ್ಯವಸ್ಥೆಯನ್ನು ಮಾಡಿದ್ದು ಇವತ್ತು ಆ ಒಂದು ಕಮಿಟ್ಮೆಂಟ್ 70 ವರ್ಷ ಹಿಂದ್ಗಡೆ ಕಂಡಂಥ ಕಮಿಟ್ಮೆಂಟನ್ನು, ಕನಸನ್ನು ನನಸು ಮಾಡಿದಂಥದ್ದು. ದೇಶದ ಉದ್ದಗಲಕ್ಕೂ ಕೂಡ ರಸ್ತೆಗಳು ಏನು ಅಟಲ್ ಬಿಹಾರಿ ವಾಜಪೇಯಿ ಅವರು ಕೊಟ್ಟಂಥ ಆ ಒಂದು ಹೆಜ್ಜೆ ಗುರುತಿನ ಮೇಲೆ ಇರ್ಬೋದು, ಮತ್ತು ದೇಶದ ಮೂಲ ಸೌಕರ್ಯಗಳಿರ್ಬೋದು, ದೇಶದ ರಕ್ಷಣಾ ವ್ಯವಸ್ಥೆಯಲ್ಲಿರ್ಬೋದು. ಇವತ್ತು ದೇಶದ ರಕ್ಷಣಾ ವ್ಯವಸ್ಥೆ ಬಗ್ಗೆ ನಾನು ಬಹಳಷ್ಟು ಹಿಂದಿನ ಪುಲ್ವಾಮಾ ಅಟ್ಯಾಕ್, ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು, ಇತ್ತೀಚಿನ ಏನು ಪಹಲ್ಗಾಮ್ನಲ್ಲಿ ಆಗಿದ್ದರ ಪ್ರತ್ಯುತ್ತರ ಆ ಕಾರ್ಯಾಚರಣೆ ಅಂದರೆ ನಿಖರವಾದಂಥ ಗುರಿ, ಪ್ರೆಸಿಷನ್ ವೆಪನ್ಸಿಂದ ಆ ಭಯೋತ್ಪಾದಕರ ಅಡುತಾಣಗಳನ್ನು ಹೊಡೆದುರುಳಿಸಿ ಸುಮಾರು 200 ಭಯೋತ್ಪಾದಕರನ್ನು ಸಾವಿಗೆ ಮೃತ್ಯುವಿಗೆ ಮಾಡಿದ್ದು ಇವತ್ತು ಅದರ ಒಂದು ಉದಾಹರಣೆ. ಅಂದರೆ ಇವತ್ತು ಇಡೀ ವಿಶ್ವದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ನಮ್ಮ ದೇಶದಲ್ಲಿ ತಯಾರು ಮಾಡಿಕೊಂಡು ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಸಶಕ್ತ ಭಾರತ್, ಸುರಕ್ಷಿತ ಭಾರತ್ ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ರಕ್ಷಣಾ ವ್ಯವಸ್ಥೆ ಇರ್ಬೋದು, ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ಪ್ರಯಾಸ್ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ವರ್ಗದ ಜನರಿಗೆ ತೆಗೆದುಕೊಂಡು ಹೋಗುವಂಥದ್ದು ಇರ್ಬೋದು. ಗರೀಬರ ಕಲ್ಯಾಣ, ನಾರಿ ಶಕ್ತಿ, ಯುವಕರ ಬಗ್ಗೆ, ಅನ್ನದಾತರ ಬಗ್ಗೆ ಒಂದು ಫೋಕಸ್ ಇಟ್ಕೊಂಡು ಕಾರ್ಯಕ್ರಮಗಳನ್ನು ರೂಪಿಸುವಂಥದ್ದಿರ್ಬೋದು. ಇಂಥದ್ದು ಎಲ್ಲದಕ್ಕೂ ಕೂಡ ಹಲವಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ. ಅದರದ್ದು ಬೇರೆ ಬೇರೆ ಪ್ರಸಂಗಗಳಲ್ಲಿ ನಾವು ಈಗಾಗಲೇ ಈ ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಪತ್ರಿಕಾ ಹೇಳಿಕೆಗಳ ಮುಖಾಂತರ ರಾಷ್ಟ್ರದಿಂದ ಹಿಡ್ಕೊಂಡು ರಾಜ್ಯಕ್ಕೆ, ರಾಜ್ಯದಿಂದ ಹಿಡ್ಕೊಂಡು ಜಿಲ್ಲೆಗೆ, ಜಿಲ್ಲೆಯಿಂದ ಮಂಡಲದಿಂದ ಶಕ್ತಿ ಕೇಂದ್ರ, ನಂತರ ಬೂತ್ ಮಟ್ಟಕ್ಕೂ ಕೂಡ
ಈ ಹಂತ ಹಂತವಾಗಿ ನಡೆಯುವಂಥ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸ್ಬೇಕು, ತಮ್ಮಂಥ ಬುದ್ಧಿಜೀವಿಗಳಿಗೆ ಮುಟ್ಟಿಸ್ಬೇಕು, ತಮ್ಮಂಥ ವೃತ್ತಿಪರರಿಗೆ ಮುಟ್ಟಿಸ್ಬೇಕು, ತಮ್ಮಂಥ ರೈತರಿಗೆ ಮುಟ್ಟಿಸ್ಬೇಕು, ಯುವಕರಿಗೆ ಮುಟ್ಟಿಸ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ನಾವು ಬಹಳ ಯೋಜನಾಬದ್ಧ ರೀತಿಯಲ್ಲಿ ಈ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಸ್ಥೂಲ ಒಂದು ಬುಕ್ಲೆಟ್ ಅನ್ನು ಕೂಡ ನಾವು ಕೊಡುವಂಥ ಪ್ರಯತ್ನ ಮಾಡ್ತೀವಿ ತಮಗೆ. ಒನ್ ನೇಷನ್ ಒನ್ ಎಲೆಕ್ಷನ್ ಈ ಕಾರ್ಯಕ್ರಮ ನಾಳೆ ಮಧ್ಯಾಹ್ನ PDA ಇಂಜಿನಿಯರಿಂಗ್ ಕಾಲೇಜಿನ ಆವರಣದಲ್ಲಿದ್ದಂಥ ಸ್ಯಾಕ್ ಸೆಂಟರ್ ಆಡಿಟೋರಿಯಂನಲ್ಲಿ 2:30 ಗಂಟೆಗೆ ಅವರು ಆ ಕಾರ್ಯಕ್ರಮವನ್ನು ಅಡ್ರೆಸ್ ಮಾಡಲಿಕ್ಕೆ ಅವ್ರು ಬರೋರಿದ್ದಾರೆ. 2 ಗಂಟೆಗೆ ಆ ಕಾರ್ಯಕ್ರಮಕ್ಕೆ ಅವ್ರು ಬರೋರಿದ್ದಾರೆ. ಆ ಕಾರ್ಯಕ್ರಮದ ಮುಖ್ಯ ಕೀನೋಟ್ ಅಡ್ರೆಸ್ ಭಾಷಣಕಾರರು ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ನಮ್ಮ ಕೇಂದ್ರ ಸಚಿವರು, ಆನರಬಲ್ ಮಿನಿಸ್ಟರ್ ಫಾರ್ ಕನ್ಸ್ಯೂಮರ್ ಅಫೇರ್, ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಹಾಗೂ ರಿನ್ಯೂವೇಬಲ್ ಎನರ್ಜಿ ಈ ಸಚಿವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ಮಾನ್ಯ BY ವಿಜೇಂದ್ರ ಅವರು, ರಾಜ್ಯದ ನಮ್ಮ ಅಧ್ಯಕ್ಷರು, ಅವರು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ನಾನು ಶಶಿಲ್ ನಮೋಶಿ ನಾನು ವಹಿಸ್ತಾ ಇದ್ದೀನಿ. ಇದು ಸಿಟಿಸನ್ ಫೋರಂ ಕಲಬುರಗಿ ವತಿಯಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಈ ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರಾದ ಶಶಿಲ್ ಜಿ ನಮೋಶಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದಲ್ಲಿನ ಎಲ್ಲಾ ಖಾಸಗಿ ಪೊಲೀಸ್ ಚೌಕಿಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಗುರುವಾರ ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದ ಎಲ್ಲಾ ಮುಖ್ಯ ರಸ್ತೆಗಳ ಚೌಕಗಳಲ್ಲಿ ಇರುವ ಖಾಸಗಿ ಪೊಲೀಸ್ ಚೌಕಿಗಳನ್ನು ತೆರವುಗೊಳಿಸಿ ಸುರಕ್ಷಿತವಾದ ಪೊಲೀಸ್ ಚೌಕಿಗಳನ್ನು ನಿರ್ಮಾಣ ಮಾಡುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆಯ ಕಚೇರಿಯ ಎದುರು ಪ್ರತಿಭಟನೆ ನಡೆಸುವ ಮೂಲಕ ಪಾಲಿಕೆಯ ಆಯುಕ್ತರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಮನವಿ ಸಲ್ಲಿಸಿವಪ್ಪ ಅಂದ್ರೆ ಇವತ್ತು ಪೊಲೀಸ್ ಚೌಕಿಗಳು ಅಂದ್ರೆ ಸುಮಾರು ಕಡೆಗೆ ಪೊಲೀಸ್ ಚೌಕಿಗಳವ. ಅದರಲ್ಲಿ ಏನದು ಸಾರ್ವಜನಿಕರು ತೊಂದರೆ ಆಗ್ಲತ್ತದ. ಯಾಕಂದ್ರೆ ಮಹಾನಗರ ಪಾಲಿಕೆಯಲ್ಲಿ ಇದ್ದಲ್ಲಿ ಒಂದು ಏನಾರ ಟೆಂಡರ್ ಆಗಬೇಕಪ್ಪ ಅಂದ್ರೆ ಒಂದು ಪರ್ಮಿಷನ್ ತೊಗೋತಾರೆ. ಒಂದು ಪರ್ಮಿಷನ್ ತೊಗೊಲಾರ್ದೆ ಏನು ರಾಜವಶವಾಗಿ ಎಲ್ಲ ಕಡೆಗೆ ಪರ್ಮಿಷನ್ ಇರಲಾರ್ದ ಹೋಗಿ ಪೊಲೀಸ್ ಚೌಕಿಗಳು ಮಾಡ್ಯಾರ. ಪೊಲೀಸ್ ಚೌಕಿ ಹೆಂಗೆ ಇರಬೇಕಪ್ಪ ಅಂದ್ರೆ ಒಂದು ಡಿಪಾರ್ಟ್ಮೆಂಟ್ದವ್ರಿಗೆ ಹೆಂಗೆ ಪೊಲೀಸ್ದವ್ರಿಗೆ ಹೆಂಗೆ ಕೂಡ್ಲಾಕ ಅನುಕೂಲ ಹೆಂಗೆ ಇರಬೇಕಪ್ಪ ಅಂದ್ರೆ ಅದು ಏನಾಗ್ಯದ ಅಂದ್ರೆ ಪಾನ್ಶಾಪ್ ಆಗ್ಯದ. ಪಾನ್ಶಾಪ್ ಆಗ್ಯದಂದ್ರೆ ಏನಪ್ಪ ಅಂದ್ರೆ ಈಗ ನೋಡಿ ಕರಿಗೆ ಕಡೆಗೆ ಆ ಕಡೆ ಭೀ ಮಾಡಿದ್ದಾರೆ ಪೊಲೀಸ್ ಚೌಕಿ ಇಟ್ಟರ, ಮತ್ತು ಅನ್ಪುರ ಕ್ರಾಸಿಗೆ ಅದ, ಕರಿಗೆ ಕಡೆಗೆ ಅದ, ಮತ್ತು ಗೋ ಹೋಟೆಲ್, ಆನಂದ್ ಹೋಟೆಲ್, ತಿಮ್ಮಪ್ಪರ ಸರ್ಕಲ್, ವಿಧಾನಸೌಧ ಎಲ್ಲ ಕಡೆ ಪೊಲೀಸ್ ಚೌಕಿ ಆಗ್ಯದ. ಅದು ಅನುಕೂಲ ಆಗಲ್ಲ. ಯಾಕಂದ್ರೆ ಮಹಾನಗರ ಪಾಲಿಕೆ ಏನಾದ್ರು ಒಂದು ಬ್ಯಾನರ್ ನಾವು ಕಟ್ಟಬೇಕಾಗ ಒಂದು ಬ್ಯಾನರ್ ಹಚ್ಬೇಕಂದ್ರೆ ಒಂದು ಟ್ಯಾಕ್ಸ್ ಕಟ್ರಿ ಅಂತ ಟ್ಯಾಕ್ಸ್ ಕಟ್ಟಲಿದ್ರೆ ಬ್ಯಾನರ್ ತೆಗಿತೀನಿ ಅಂತಾರೆ ಮಹಾನಗರ ಪಾಲಿಕೆ ಕಮಿಷನ್ ಅವರು. ಮತ್ತು ಇವ್ರು ಪರ್ಮಿಷನ್ ಇರಲಾರ್ದ ನೀವು ಯಾಕೆ ಇಟ್ರಿ? ಅದು ಕೂಡಲೇ ತೆಗೀರಂತ ಯಾವಾಗಲೂ ಜಿಲ್ಲಾ ಉಸ್ತುವಾರಿ ಬಂದಾಗ ಭೀ ನಾವು ಮನವಿ ಸಲ್ಲಿಸೀವಿ. ಈ ಕೂಡಲೇ ಯಾವುದು ಮಹಾನಗರ ಪಾಲಿಕೆಗೆ ಯಾವುದು ಕಮಿಷನರ್ ಆ್ಯಕ್ಷನ್ ತೊಗೊಳಕ್ತಾ ಇರಲ್ಲ. ಅದು ಕೂಡಲೇ ಆ್ಯಕ್ಷನ್ ತೆಗೀರಂತ ನಾವು ಯಾವಾಗಲೂ ತೆಗೀರಪ್ಪ ಅಂತ ಕೂಡಲೇ ಕೊಡ್ಲಾಕತ್ತೀವಿ. ಅಂದ್ರೆ ಗಮನಕ್ಕಿಲ್ಲ ಕಮಿಷನ್ ಅವ್ರಿಗೆ ಇವ್ರಿಗೆ. ಯಾಕಂದ್ರೆ ಸರ್ಕಾರ ಟ್ರಾಫಿಕ್ ಪೊಲೀಸ್ ಅವ್ರು ಕೇಳ್ತಾರ ಏನು ತ್ರಾಸಲ್ರಿ, ಸಾರ್ವಜನಿಕರ ತ್ರಾಸಲ್ಲತ್ತದ. ನಾನು ಒಂದು ಸಾರ್ವಜನಿಕರ ನನ್ನ ಹೋರಾಟಗಾರ ನಾನು. ಮತ್ತೇನು ಯಾರು ಪೊಲೀಸ್ ಚೌಕಿ ಕುಡಿಸ್ಯಾರ ಅವ್ರ ಮ್ಯಾಗ ಒಂದು FIR ಆಗ್ಬೇಕಂತ ಯಾವಾಗಲೂ ನಾನು ಹೇಳ್ಕೊಂತ ಬಂದಿನಿ ಕಮಿಷನರ್ ಅವರಿಗೆ. ಯಾವುದು ಗಮನಕ್ಕೆ ತೋರಿಲ್ಲ. ಕಮಿಷನರ್ ಇದ್ರೊಳಗೆ ಏನು ಕಮಿಷನರ್ ಶಾಮಿಲ್ ಯಾರೇನು ಗೊತ್ತಿಲ್ಲ. ನೀವು ಸರ್ ನಿಮಗೆ ಸ್ವಾಗತದ. ನಮಗೆ ನಿಮ್ಮ ಡಿಪಾರ್ಟ್ಮೆಂಟಿಗೆ ನಾವು ಯಾವಾಗಲೂ ನಿಮಗೆ ಸಪೋರ್ಟ್ ಇದ್ದೀವಿ. ಯಾವಾಗಲೂ ಸಂಘಟನೆದವರು ನೀವು ಕೂಡಲೇ ನೀವು ಈಗ ಪೊಲೀಸ್ ಚೌಕಿ ಹಾಕಿ ಕುಡಿಸಿರಂತ ನನ್ನ ಬೇಡಿಕೆ ಅದ. ಅದು ಕೂಡಲೇ ಅದು ಯಾವಾಗಲೂ ಸಾರ್ವಜನಿಕರ ತೊಂದರೆ ಆಗ್ಲತ್ತದ. ಈಗ ಜಗತ್ ಮೇಲೆ ಏನಾಗ್ಯದ ಒಂದು 8 ದಿವಸದಲ್ಲಿ ಆಕ್ಸಿಡೆಂಟ್ ಆಗ್ಯದ. ಹಿಂಗೆ ತ್ರಾಸ ಹಾಕ್ಯಾಸಿ ತೆಗಿಬೇಕಂತ ತೆರವುಗೊಳಿಸ್ಬೇಕಂತ ನನ್ನ ಬೇಡಿಕೆ ಅದ. ಅದು ಆಗಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಧರಣಿ ಹಾಕ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಂದರ್ಭದಲ್ಲಿ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು H ಭಾಸಗಿ, ರಾಮ ಪೂಜಾರಿ, ಶಿವು ಮಡಕಿ, ಮಲ್ಲು ಆಲ್ಗೂಡ್, ಹುಸೇನ್, ಸಂಜು ಮಾಳ್ಗೆ, ಹನುಮಂತ್, ಬಸವರಾಜ್ ನಾಗನಹಳ್ಳಿ, ಮಲ್ಲಯ್ಯ ಸೇರಿದಂತೆ ಇನ್ನು ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು.
ಕರ್ನಾಟಕ ರಾಜ್ಯ ಸರಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಹಾಸ್ಟೆಲ್ ನೌಕರರ ಬೇಡಿಕೆಗಳಿಗಾಗಿ ಒತ್ತಾಯಿಸಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರು ಪ್ರತಿಭಟನೆ ನಡೆಸಲಾಯಿತು. BCM ಇಲಾಖೆ ಮತ್ತು ಮೈನಾರಿಟಿ ಇಲಾಖೆಯಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರರು ಇವತ್ತು ತಾವು ದುಡಿದಂಥ ವೇತನ ಅವರಿಗೆ ಕನಿಷ್ಠ ವೇತನ ಸಿಗದೆ ಭಾಳಷ್ಟು ಸಂಕಷ್ಟದಾಗ ಒದ್ದಾಡ್ಲತ್ತಾರೆ. ಇವತ್ತು ಈ ನೌಕರರು ಜನವರಿ 20ರಿಂದ 27 ದಿನ ಕಾಲ ಇಡೀ ರಾಜ್ಯದಾಗ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ಹೋರಾಟಗಳು ಮಾಡಿದೆ. ಆವಾಗ ಮಾನ್ಯ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಈ ವರ್ಷ ನಿಮಗೆ ಕನಿಷ್ಠ ವೇತನ 25,714 ರೂಪಾಯಿ ಕೊಡ್ತೀವಿ ಅಂತ ಒಪ್ಕೊಂಡಾರೆ. ಅದು ನಾವು ಜೂನ್ ಹಿಡಿದು ಜಾರಿ ಮಾಡ್ತೇವೆ ಅಂತ ಹೇಳಿದರು. ಅಲ್ಲದೇ ಇವತ್ತು ಬೀದರ್ ಮಾದರಿ ಇವತ್ತು ನಮ್ಗೆ ಏಜೆನ್ಸಿಗಳು ಭಾಳಷ್ಟು ಹರೆಸ್ಮೆಂಟ್ ಮಾಡತ್ತಾರ. ನಮ್ಗೆ ಸರಿಯಾಗಿ ವೇತನ ಹಾಕಲ್ಲ, PF ಕಟ್ತಾಯಿಲ್ಲ, ESI ಕಟ್ತಾಯಿಲ್ಲ, ನಮ್ಗೆ ಭಾಳ ಶೋಷಣೆ ಅದ. ಮತ್ತು ಟೈಮಿಗೆ ಪಗಾರ ಹಾಕಲ್ಲ. ವೇತನ ಯಾವಾಗ ಹಾಕ್ತಾರೆ ಅಂದ್ರೆ 3 ತಿಂಗಳು 4 ತಿಂಗಳು 5 ತಿಂಗಳು. ಆ ಮೈಸೂರಿನ ಶಾರ್ಪ್ ಸ್ವಿಸ್ ಏಜೆನ್ಸಿ ಅಂತ ಇದ್ದಾನೆ, ಅವ್ನ ಅಕೌಂಟಿಗೆ ದುಡ್ಡು ಹಾಕ್ಕೊಂಡು ಅಂದ್ರೆ ಕೋಟಿ ಗಂಟಲೆ ರೊಕ್ಕ ಇರ್ತದೆ. ಅವ್ನು ಬರೀ ಬಡ್ಡಿ ವ್ಯವಹಾರ ಮಾಡ್ಕೊತ ಹೋಗ್ತಾನೆ. 4 ತಿಂಗಳ ತನಕ ಏನಾರ ಹೇಳ್ತಾನೆ, ಯಾವುದೋ ಮೇಡಮ್ ಒಂದು ಲಗ್ನ ಅದಂತ, ಅವ್ನ ಬಳಿ ಕೆಲಸ ಮಾಡೋ ಹೆಣ್ಮಗಳು ಲಗ್ನ ಅದಂತೇಳಿ 1 ತಿಂಗಳು ಸುಳ್ಳು ಹೇಳ. ಯಾರು ಮದುವೆ ಇದ್ರೇನು ಯಾರು ಮನುಷ್ಯರೇ ಇಲ್ಲ ಅವ್ನ ಬಳಿ. ದೊಡ್ಡ ಏಜೆನ್ಸಿ ಇಡೀ ರಾಜ್ಯದಾಗ ಒಂದು 15-20 ಜಿಲ್ಲಾದಾಗ ಇದ್ದಾನವ. ಮೇಡಮ್ ಒಂದು ಮದುವೆ ಇಲ್ಲ, ನಿಂದು ಆಧಾರ್ ಕಾರ್ಡ್ ಇದಾಗಿಲ್ಲ, ನಿಂದು KYC ಇಲ್ಲ, ಸುಳ್ಳು ಹೇಳೋದು. ಸುಳ್ಳು ಹೇಳಿ ಕೋಟಿ ಗಂಟಲೆ ರೊಕ್ಕ ಬೇರೆ ವ್ಯವಹಾರ ಮಾಡ್ಕೊಂಡು ನಮ್ಮ ನೌಕರಿಗೆ ಯಾವಾಗ ಹಾಕ್ತಾನಂದ್ರೆ ಇವೆಲ್ಲ ದಾರೋದಿಕ್ಕೆ ಆದ್ಮೇಲೆ ಎಲ್ಲೋ ಸಾಲ ಸುಳುತ್ತೆ. ಇಲ್ಲ, ಆಗ್ರಹ ನಮ್ದು ಏನು ಮೇನ್ ಡಿಮ್ಯಾಂಡ್ ಅಂತಂದರೆ ಕನಿಷ್ಠ ವೇತನ 25,714 ರೂಪಾಯಿನ ಒಪ್ಕೊಂಡಿರಿ, ಅದು ಜಾರಿ ಮಾಡಿರಿ ಅಂತ ಹೇಳ್ತೀವಿ. ಬೀದರ್ದಂತೆ ಮಾದರಿಯಲ್ಲಿ ಇಡೀ ರಾಜ್ಯದಾಗ ಎಲ್ಲ ಕಡೆ ಸೊಸೈಟಿಗಳು ಮಾಡಿ ವೇತನ ಕೊಡ್ರಿ. ಮ್ಯಾನ್ ಪವರ್ ಏಜೆನ್ಸಿಗಳ ಹಾವಳಿ ತಪ್ಸ್ರಿ. ಅವ್ರು ಎಂಥದೇ ಒಳ್ಳೆ ಏಜೆನ್ಸಿ ಅಂದ್ರೂ ಕೂಡ ನಮಗೆ ಎಷ್ಟರ ಕೊಯ್ದು ಬಿಡ್ತಾನೆ, ತಿಂಗಳಿಗೆ ಒಂದು 500,000 ರೂಪಾಯಿ ತಿಂದುಬಿಡ್ತಾನೆ. ಒಳ್ಳೆಯ ಅಧಿಕಾರಿ, ಒಳ್ಳೆ ಮ್ಯಾನ್ ಪವರ್ ಏಜೆನ್ಸಿ ಅಂದ್ರೆ 1000 ತಿಂತಾನೆ. ಇನ್ನು ನೀಚರು ಅಂದ್ರೆ ಅವ್ರು 3,000-4,000 ತಿಂತಾರೆ. ಅದಕ್ಕೆ ಏಜೆನ್ಸಿಗಳು ಹಾವಳಿ ಮುಗಿಸ್ರಿ, ವಾರಕ್ಕೊಂದು ರಜೆ ಕೊಡ್ರಿ, ಮಿನಿಮಮ್ ಏಜು. ನಮಗೇನಾದ್ರು ಸೇವಾ ಭದ್ರತೆ ಕೊಡ್ರಿ. ಭದ್ರತೆನೇ ಇಲ್ಲ. ಎಲ್ಲೋ ನಾವು ಕೆಲಸ ಮಾಡ್ತಿರ್ತೀವಿ, ನಾವು ಪರ್ಮನೆಂಟ್ ಬಂದಂದರೆ ನಾಳೆಗೆ ಅವ ಪರ್ಮನೆಂಟ್ದವ್ ಬಂದು ಬರಬೇಡ ಅಂತ ಹೇಳ್ತಾರೆ. 10 ವರ್ಷ ಹಿಡಿದು ಮಾಡಿರ್ತಾಳೆ ಅದೇ ಹಾಸ್ಟೆಲ್ದಾಗ, ಯಾವನೋ ಬರೋದು ಹೊರಗೆ ಹಾಕ್ಲಿಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಸೇವಾ ಭದ್ರತೆ ಇರಬೇಕು. ಅವ್ರು ಕಾಯಂ ನೌಕರರು ಎಲ್ಲಿರ್ತಾರೆ ಅವ್ರ ಜಾಗದಾಗಿ ಅವ್ರಿಗೆ ವರ್ಗಾವಣೆ ಮಾಡಬೇಕು. ನಾವಿದ್ದಲ್ಲಿ ಕಾಯಂ ನೌಕರರು ವರ್ಗಾವಣೆ ಮಾಡಬೇಡ್ದು. ಇವತ್ತು ಮುರಾರ್ಜಿ, ಕಿತ್ತೂರಾಣಿ ಇವೆಲ್ಲ ವಸತಿ ನಿಲಯಗಳಲ್ಲಿ ದುಡಿತಕ್ಕಂಥ ಹೊರಗುತ್ತಿಗೆ ನೌಕರಿಗೆ ಪ್ರತಿ ತಿಂಗಳು ಬಜೆಟ್ ಇರ್ತದೆ. ಆದರೆ ಪ್ರತಿ ತಿಂಗಳು ಸ್ಯಾಲ್ರಿ ವೇತನ ಸಿಗಲ್ಲ. ಈ ಏಜೆನ್ಸಿಗಳು ತಮ್ಮ ಅಕೌಂಟಿಗೆ ಹಾಕ್ಕೊಂಡು ನೀಡಿಸ್ತಿರ್ತಾರೆ. ಅದಕ್ಕಾಗಿ ನಮ್ಮದು ಮೇನ್ ಡಿಮ್ಯಾಂಡ್ ಅಂದರೆ ಇವೇ 2-3. ಈ ಪ್ರತಿಭಟನೆಯಲ್ಲಿ ರಾಜ್ಯಾಧ್ಯಕ್ಷರಾದ ಭೀಮಶೆಟ್ಟಿ ಎಂಪಳ್ಳಿ, ಜಿಲ್ಲಾ ಕಾರ್ಯದರ್ಶಿ ಕಾಶಿನಾಥ್ ಬಂಡಿ, ಜಿಲ್ಲಾಧ್ಯಕ್ಷರಾದ ಪರಶುರಾಮ್ ಹಡಗಲಿ, ಜೇವರ್ಗಿ ತಾಲೂಕಾಧ್ಯಕ್ಷರಾದ ಕಲ್ಯಾಣ ಪೂಜಾರಿ, ಚಿಂಚೋಳಿ ತಾಲೂಕಾಧ್ಯಕ್ಷರಾದ ನರಸಮ್ಮ ಚಂದನಕೇರ, ಕಾಳಗಿ ತಾಲೂಕಾಧ್ಯಕ್ಷರಾದ ನಾಗರಾಜ್ ಕಟ್ಟಿಮನಿ, ಕಚೇರಿ ಕಾರ್ಯದರ್ಶಿ ಪರಮೇಶ್ವರ್ ಕಾಂತ, ಚಿತ್ತಾಪುರ ತಾಲೂಕಾಧ್ಯಕ್ಷರಾದ ರವಿಚಂದ್ರ ಯರಗೋಳ್, ಅಫಜಲ್ಪುರ ತಾಲೂಕಾಧ್ಯಕ್ಷರಾದ ಬಾಬು ಹೊಸಮನಿ, ಸೇಡಂ ತಾಲೂಕಾಧ್ಯಕ್ಷರಾದ ನರಸಮ್ಮ ಕೊಂಡಂಪಳ್ಳಿ, AIAWUನ ಮಲ್ಲಮ್ಮ ಕೋಡ್ಲಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಲ್ಲ ಬೇಡಿಕೆಗಳನ್ನು 1 ತಿಂಗಳ ಒಳಗಾಗಿ ಈಡೇರಿಸದೆ ಹೋದರೆ ಸಿಮೆಂಟ್ ಕಾರ್ಖಾನೆ ಗೇಟ್ ಹತ್ತಿರ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಮಳಖೇಡ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಉಮೇಶ್ ಪಾಂಡುಸಿಂಗ್ ಚೌಹಾಣ್ ಅವರು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಎಲ್ಲ ಬೇಡಿಕೆಗಳನ್ನು 1 ತಿಂಗಳ ಒಳಗಾಗಿ ಪೂರೈಸದೆ ಹೋದಲ್ಲಿ ಸಿಮೆಂಟ್ ಕಾರ್ಖಾನೆಯ ಗೇಟ್ ಹತ್ತಿರ ರೈತರು ಹಾಗೂ ಸಾರ್ವಜನಿಕರಿಂದ ಧರಣಿಯನ್ನ ಕೈಗೊಳ್ಳಲಾಗುವುದು ಎಂದು ಮಳಖೇಡ್ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಉಮೇಶ್ ಪಾಂಡುಸಿಂಗ್ ಚೌಹಾಣ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿ ಮಾಡೋ ಕಾರಣ ಏನಪ್ಪಾ ಅಂದ್ರೆ ಕಲಬುರಗಿ ಜಿಲ್ಲೆ ಒಂದು ತೊಗರಿ ನಾಡು, ತೊಗರಿ ಖನಿಜ. ನಮ್ಮ ರಾಜ್ಯ ಅಲ್ಲೇ ಮತ್ತು ಬೇರೆ ಬೇರೆ ರಾಜ್ಯ ಮತ್ತು ವಿದೇಶಕ್ಕೂ ಕೂಡ ನಾವು ಇಲ್ಲಿಂದ ತೊಗರಿ ಮಾರಾಟ ಮಾಡ್ತೀವಿ. ಆದರೆ ಇವಾಗ ತೊಗರಿ ಬಿಟ್ಟು ಇವಾಗ ನಾವು ಸಿಮೆಂಟ್ ನಾಡು ಆಗ್ತಾಯಿದೆ ನಮ್ಮ ಕಲಬುರಗಿ ಜಿಲ್ಲೆ. ಯಾಕಂದರೆ ಮುಂದೆ ನಮಗೆ ಭವಿಷ್ಯನಾಗ ಏನು ನಮಗೆ ಉತ್ಪಾದನೆ ಬೇಕಿತ್ತು ಅದು ತೊಗರಿ ಮತ್ತು ಜೋಳ, ಅದು ಹೋಗಿ ಇವಾಗ ನಮ್ಮ ಸಿಮೆಂಟ್ ನಾಡು ಆಗ್ತಾಯಿದೆ. ಅದು ಆಗಬಾರ್ದು. ಯಾಕಪ್ಪ ಅಂದರೆ ನಾವು ನಮ್ಮ ಭಾಗದಲ್ಲಿ ಭಾಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ. ಆ ಸಿಮೆಂಟ್ ಕಾರ್ಖಾನೆಯಿಂದ ಆಗುವ
ಅನುಗುಣ ಅಂದರೆ ಏನೇನು ಅದರಲ್ಲಿಂತ ಎಫೆಕ್ಟ್ ಆಗ್ಲತ್ತವ ಅದ್ರ ಬಗ್ಗೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ. ಕಾರ್ಖಾನೆಗೆ ಅನುಮತಿ ಕೊಟ್ಬಿಡ್ತಾರೆ ಅಂದರೆ ಅದರಲ್ಲಿಂತ ಆಗುವ ಏನು ಆಗ್ಲತ್ತವ ಸಾರ್ವಜನಿಕ ತೊಂದರೆ ಅಂತ ಅದ್ರ ಬಗ್ಗೆ ಯಾರೂ ಗಮನ ಹರಿಸ್ತಾ ಇಲ್ಲ. ಅದು ಗಮನ ಹರಿಸ್ಲ ಕಾರಣಕ್ಕೆ ನಾವು ಇವತ್ತು ಪ್ರೆಸ್ ಮೀಟ್ ಮಾಡೋಕ್ಕೆ ಕಾರಣ. ನಾವು ಸುಮಾರು 8 ವರ್ಷಲಿಂದ ಈ ಕಾರ್ಖಾನೆ ಜಿಲ್ಲೆಯಲ್ಲಿರುವ ಎಲ್ಲ ಸಿಮೆಂಟ್ ಕಾರ್ಖಾನೆ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಆ ಕಾರ್ಖಾನೆಯವರಿಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಂದ ಅವರಿಗೆ ಅಂಜಿಕೆನೇ ಇಲ್ಲ. ಯಾಕಪ್ಪ ಅಂದರೆ ಒಂದು ಕಾರ್ಖಾನೆಗೆ ಅಲ್ಟ್ರಾಟೆಕ್ ರಾಜ್ ಸಿಮೆಂಟ್ ಕಾರ್ಖಾನೆ ಮಲ್ಕೇಡ್ ಇವರಿಗೆ 4 ರಿಂದ 5 ಸೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಅವರು ಪೊಲ್ಯೂಷನ್ ಮಾಡೋದು ನಿಂದಿಸ್ತಾ ಇಲ್ಲ. ದಿನ ಪೂರ್ತಿ ಮತ್ತು ರಾತ್ರಿ ಪೊಲ್ಯೂಷನ್ ಬಿಟ್ಟು ಅವ್ರ ಕೆಲಸ ಬೇರೆದಿಲ್ಲ. ಅವ್ರ ಉತ್ಪಾದನೆ ಕಾರ್ಖಾನೆಗೆ ಪ್ರೊಡಕ್ಷನ್ ಆಗ್ತಾಯಿದೆ ಅಂದರೆ ರೈತರ ಪ್ರೊಡಕ್ಷನ್ ಆಗ್ತಾಯಿಲ್ಲ. ರೈತರ ಜಮೀನು ಮೇಲೆ ಎಲ್ಲರೂ ಸುತ್ತಮುತ್ತ ರೈತರ ಜಮೀನು ಮೇಲೆ ಎಲ್ಲರೂ ಧೂಳು ಬಿದ್ದು ಮತ್ತು ನೀರು ಕಾರ್ಖಾನೆಯಿಂದ ತ್ಯಾಜ್ಯ ನೀರು ಬಿಟ್ಟು ಎಲ್ಲ ಜಮೀನನ್ನು ಹಾಳು ಮಾಡ್ತಾಯಿದ್ದಾರೆ. ನೇರವಾಗಿ ಮಲ್ಕೇಡ ಕಾಗಿನ ನದಿಗೆ ನೀರು ಬಿಡ್ತಾಯಿದ್ದಾರೆ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನಮ್ಮ ಪರಿಸರ ಅಧಿಕಾರಿಗಳು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಲಬುರಗಿಯವರು ಸುಮಾರು 4 ಸೋಕಾಸ್ ನೋಟಿಸ್ ಕೊಟ್ಟರೆ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗೆ. ಆದರೂ ಕೂಡ ಅವರು ನೀರು ಬಂದ್ ಮಾಡ್ತಾ ಇಲ್ಲ. ಯಾಕಪ್ಪ ಅಂದರೆ ಇದರ ಬಿದ್ದು ನಾವು ಅಕ್ಟೋಬರ್ನಲ್ಲಿ ಸ್ವತಃ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ಅಧ್ಯಕ್ಷರು ನಮ್ಮ ಕಲಬುರಗಿ ಭಾಗಕ್ಕೆ ಭೇಟಿ ನೀಡಿದ್ರು. ನಾವು ದೂರು ಕೊಟ್ಟ ನಂತರ ಅವ್ರು ಇಲ್ಲಿ ನೋಡ್ಮೇಲೆ ಇದು ಎಂಥ ಪರಿಸ್ಥಿತಿ ನಿಮ್ಮ ಕಲಬುರಗಿ ಜಿಲ್ಲೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಒಂದು ಕಾರ್ಖಾನೆಗೆ ಒಂದು ಕಟ್ಟುನಿಟ್ಟ ಕ್ರಮ ಜರುಗಿಸಿದಾಗ ಯಾರ್ಲಿಂತ ಆಗ್ತಾ ಇಲ್ಲ. ಅದಕ್ಕೆ ನಾವು ಭಾಳ ಸರ್ತಿ ಹೋರಾಟ ಮಾಡ್ಕೊಂಡು ಬಂದೀವಿ. ಅದು ಯಾವುದೂ ಕೆಲಸ ಆಗ್ತಾಯಿಲ್ಲ. ಇನ್ನೊಂದು ಅಲ್ಲಿ ಸಾರ್ವಜನಿಕ ಎಷ್ಟು ಹೆಲ್ತ್ ಇಶ್ಯೂ ಇದಪ್ಪ ಅಂದರೆ ನಾನು ರಿಪೋರ್ಟ್ ತಂದಿದ್ದೀನಿ. ಆಲ್ಮೋಸ್ಟ್ ಒಂದು ಸುಮಾರು 10-12 ಜನ ರಿಪೋರ್ಟ್ ತಂದೀನಿ. ಎಲ್ಲರಿಗೆ ಏದಿನ ಪೂರ್ತಿ ಡೆಸ್ಟ್ ಇದೆ, ನಾವೆಲ್ಲ ಸ್ಕ್ಯಾನಿಂಗ್ ಮಾಡಿ ಎಲ್ಲ ರಿಪೋರ್ಟ್ ತಂದಿದ್ದೀನಿ. ಆದರೆ ಅಧಿಕಾರಿಗಳು ಅದರ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ? ಒಂದು ಸಿಮೆಂಟ್ ಕಾರ್ಖಾನೆ ಕೊಟ್ಟರೆ, ಅನುಮತಿ ಕೊಟ್ಟರೆ ಅದರಿಂದ ಎಷ್ಟೋ ಜನಕ್ಕೆ ತೊಂದರೆ ಆಗ್ಲತ್ತ. ನಮ್ಮ ಭಾಗನಾಗ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 40 ವರ್ಷದಿಂದ ಸಿಮೆಂಟ್ ಕಾರ್ಖಾನೆಗಳಿದೆ. ಆದರೆ ಒಂದು ಕಾರ್ಖಾನೆ ಮೇಲೆ ಇನ್ನೊರ್ಗೂ ಯಾವ ಥರದ ಆ್ಯಕ್ಷನ್ ಆಗಿಲ್ಲ. ಅದೇ ಒಂದು ಮಲ್ಕೇಡ ಗ್ರಾಮನಾಗ ಅಲ್ಟ್ರಾಟೆಕ್ ಅನ್ನೋ ಸಿಮೆಂಟ್ ಕಾರ್ಖಾನೆ ಈಗ 4 ಘಟಕ ಇದೆ. ಒಂದೇ ಗ್ರಾಮಕ್ಕೆ 4 ಘಟಕ ಇದೆ. ಇನ್ನು 5ನೇ ಘಟಕ ಪರ್ಮಿಷನ್ ಕೊಡ್ತಿದೆ. ಅಂದರೆ ಒಂದೊಂದು ಗ್ರಾಮದಾಗ 4-5 ಘಟಕ ಕಾರ್ಖಾನೆ ಇದೆ. ಅದರಿಂದ ಆಗೋ ಅನುಗುಣ ಏನು, ಎಷ್ಟು ಮಂದಿಗೆ ತೊಂದರೆ ಆಗ್ಲತ್ತವ ಅದ್ರ ಬಗ್ಗೆ ಕೇರ್ ಅಂತ ಇಲ್ಲ ಸರ್ಕಾರ. ಅದಕ್ಕೆ ಈ ಥರ ಇದ್ದ ಮೇಲೆ ಇಲ್ಲಿ ನಮ್ಮ ಭಾಗಕ್ಕೆ ಮತ್ತೀಗ ಹೆಚ್ಚಿಗೆ ತೊಗರಿ ಬೆಳೆಯೋದು ನಮ್ಮ ಚಿತ್ತಾಪುರ ಸೇಡಂ. ಈಗ ಸುಮಾರು ಕಾರ್ಖಾನೆಯವರು 70,000 ಎಕರೆ ಜಮೀನು ಖರೀದಿ ಮಾಡಿ ನಮ್ಮ ಭಾಗ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 70,000 ಎಕರೆ ಜಮೀನು ಕಾರ್ಖಾನೆಯವರು ಖರೀದಿ ಮಾಡಿದ್ರಪ್ಪ ಅಂದರೆ ಮುಂದೆ ಭವಿಷ್ಯಕ್ಕೆ ನಾವು ಏನು ಕೊಡಬೇಕು? ನಾವು ತೊಗರಿ ಉತ್ಪಾದನೆ ಎಲ್ಲಿ ಆಗಬೇಕು? ಈಗ ಚಿತ್ತಾಪುರ ಸೇಡಂ ಅಂದರೆ ಪೂರ್ತಿ ಸತ್ಯಾನಾಶ ಆಗಬೇಕದ. ಈಗ ಚಿತ್ತಾಪುರಿಗೆ ಬೆನ್ನು ಬಿದ್ದರವರು. ಈಗ ದಾಲ್ಮಿಯಾ ಸಿಮೆಂಟು, ರಾಮ್ಕೋ ಸಿಮೆಂಟು ಮತ್ತು ಇನ್ನು ಅಲ್ಟ್ರಾಟೆಕ್ ರಾಜ್ ಸಿಮೆಂಟ್ ಕಾರ್ಖಾನೆ ಅಂತ ಅಲ್ಲಿ 3 ಪರ್ಮಿಷನ್ ಕೊಡ್ತಾಯಿದ್ದಾರೆ. ಅಂದರೆ ನಾವು ಹೇಳೋದು ಪ್ರಶ್ನೆ ಏನಪ್ಪ ಅಂದರೆ ರೈತರಿಗೆ ಅನುಕೂಲ ಆಗೋದು ಕಾರ್ಖಾನೆ ಬೇಕು, ರೈತರಿಗೆ ಸತ್ಯಾನಾಶ ಆಗೋ ಕಾರ್ಖಾನೆ ಬೇಡ ನಮ್ಮ ಭಾಗನಾಗ. ಈಗ ರೈತರಿಗೆ ಅನುಕೂಲ ಆಗೋ ಕಾರ್ಖಾನೆ ಏನಪ್ಪ ಅಂದರೆ ಒಂದು ಶುಗರ್ ಕಾರ್ಖಾನೆ ಮತ್ತು ಇದು ಜವಳಿ ಅಂಥ ಕಾರ್ಖಾನೆ, ರೈಸ್ ಮಿಲ್ಲು, ITBT ಅಂಥ ಕಾರ್ಖಾನೆ ಬೇಕು. ಈಗ ಉದಾಹರಣೆಗೆ ಒಂದು ಸಿದ್ಧಶ್ರೀ ಕಾರ್ಖಾನೆ ಚುಂಚೋಳಿನಾಗ ಅದು ರೈತರ ಕಾರ್ಖಾನೆ ಅದಕ್ಕೆ ಬಂದ್ ಮಾಡಿದ್ರೆ ಸರ್ಕಾರ. ಆದರೆ ಸರ್ಕಾರಕ್ಕೆ ರೈತರ ಕಾರ್ಖಾನೆ ಬೇಕಾಗಲ್ಲ. ರೈತರಿಗೆ ಸತ್ಯಾನಾಶ ಮಾಡೋ ಕಾರ್ಖಾನೆ ನಮ್ಮ ಭಾಗದಲ್ಲಿ ಆಗಿದೆ. ಅಂದರೆ ಇದು ರೈತರಿಗೆ ಶುಗರ್ ಕಾರ್ಖಾನೆ ಇದ್ದರೆ ರೈತರಿಗೆ ಅನುಕೂಲ ಆಗ್ತದೆ. ಕಬ್ಬು ಬೆಳೀತಾರೆ, ಅವ್ರ ಮುಂದಿನ ಭವಿಷ್ಯ ಹತ್ರ. ಒಂದು ಸರ್ತಿ ಸಿಮೆಂಟ್ ಕಾರ್ಖಾನೆಗೆ ನಾವು ಜಮೀನು ಕೊಟ್ಟರೆ ಅವ್ರು ಪೂರ್ತಿ ರೈತರು ಸತ್ಯಾನಾಶ ಆಗ್ಲತ್ತಾರೆ. ಅಂದರೆ ಇವೆಲ್ಲರೂ ಹೋಗಾದ್ರಿ ಅವ್ರಿಗೆ ಏನು ಮಾಡಲಿಪ್ಪ ಏನಾರ ಮಾಡ್ರಿ ಸಾಬ್ರೆ. ಮನೆ ಕಡ್ದಾಗ ಇರೋದು ರಾಜೇಶ್ವರಿ ಫ್ಯಾಕ್ಟ್ರಿ ನೋಡ್ರಿ, ಫ್ಯಾಕ್ಟ್ರಿ ತಗೊಂಡಿದ್ವಿ. ಮಾಡಿ ಸಾಕಾಗ್ಯದ. ಜೀವ ತಂಡಿಗೆ ಬಂದ ನೋಡ್ರಿ. ಇವತ್ತೆಲ್ಲ ಮರಣ ಆಗೋದು ಎಲ್ಲ ಸತ್ತೋಗಿ ಕೊಡಿ. ಏನು ಮಾಡೋದಿಲ್ಲ, ನಮ್ಗೆ ಇಟ್ಕೊಳ್ಳೋದಿಲ್ಲ. ಜನರು ರೈತರು ಒಂದು ನೀವು ಬರ್ರಿ ಎದ್ದೇಳಿ ನಾವು ಹೋಗಿ ಬಿಡ್ಲಕ್ಕ ಎಲ್ಲ ಇದು ಆರೋಗ್ಯ ಸಮಸ್ಯೆ ಆಗತ್ತ. ಎಷ್ಟೋ ಊರಿಗೆ ಮಾಲಿನ್ಯ ನಿಯಂತ್ರಣ ಮಂಡಳಿದವ್ರಿಗೆ ಎಷ್ಟೇ ನಾವು ಕಳಕಳಿಯಿಂದ ಅವ್ರಿಗೆ. ಈ ಸುದ್ದಿಗೋಷ್ಠಿಯಲ್ಲಿ ಚಂದ್ರಶೇಖರ್ ಕಾಶಪ್ಪ ಕಟ್ಟಿಮನಿ, ಸುನಿಲ್ ಕುಮಾರ್ ನಿಂಗಮಾರಿ, ರಮೇಶ್ ತಂದೆ ಸಾಯಿಬಣ್ಣ ಹಡಪದ್, ಶಿವರಾಜ್ ಗುರು ಭೀಮರಾವ್ ಸಾಲಿ, ಶರಣಪ್ಪ ಶಿವಲಿಂಗಪ್ಪ ಬೀರ್ನಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು.
ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.